ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಆತನು ಪ್ರವಾಹಗಳನ್ನು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟನ್ನು ನೇಮಿಸಿದ್ದಾನೆ. ಆತನ ಮಾತಿಗೆ ಸಮುದ್ರವು ದಡಮೀರಿ ಬರದ ಹಾಗೆ ವಿಧೇಯವಾಗುತ್ತದೆ. ನಾವು ನೋಡುವುದಾದರೆ ಯೋಬನ ಜೀವಿತದಲ್ಲಿ ದೇವರು ಆತನ ಕುಟುಂಬವನ್ನು ಬೇಲಿ ಹಾಕಿ ಕಾದಿದನು. ಆದರೆ ನಾವು ಯೋಬನಿಗಿಂತಲೂ ಶ್ರೇಷ್ಠರು. ಯಾಕನ್ನುತ್ತೀರಾ? ನಾವು ಯೇಸು ಕ್ರಿಸ್ತುವಿನ ರಕ್ತದ ಒಡಂಬಡಿಕೆ ಪಾಲುಗಾರರಾದ ಮಕ್ಕಳಾಗಿದ್ದೇವೆ. ನಮಗೆ ಸಂಭವಿಸುವ ಕಷ್ಟಗಳ ವಿಷಯವನ್ನು ಅಲ್ಪವೆಂದೆಣಿಸಿ ನಮಗೆ ಕಾರ್ಯ ಮಾಡುವಲು ಶಕ್ತನಾದ ದೇವರ ವಿಷಯವನ್ನು ನಾವು ಶ್ರೇಷ್ಠವಾಗಿ ಎಣಿಸಬೇಕು. ನಾವು ಓವರ್ ಥಿಂಕ್ ವಿಷಯದಲ್ಲಿ ಹೊರಬರಬೇಕು. ದೇವ ಸೇವಕನಾದ ಪೌಲನು ಹೀಗೆ ಹೇಳುತ್ತಾನೆ, ನಾನು ನಂಬಿರುವಾತನನ್ನು ಬಲ್ಲೆನು. ನಾವು ನಂಬಿರುವಾತನನ್ನು ಬಲ್ಲವರಾಗಿದ್ದೇವೆ. ಆದ್ದರಿಂದ ಮನಸ್ಪೂರ್ವಕವಾಗಿ ಈಗ ಹೇಳೋಣ, ಕಷ್ಟ ಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲೇ